ರಿಲೀಫ್ ಸಿಕ್ಕಿದೆ. ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನನ್ನ ನೀಡಿದೆ ಕೋರ್ಟ್. ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣಗೆ ಸಿಗ್ತಾ ಇರುವಂತಹ ತಾತ್ಕಾಲಿಕ ರಿಲೀಫ್ ಇದು. ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನನ್ನ ಕೋರ್ಟ್ ನೀಡಿದೆ. ಕೆಆರ್ ನಗರ ಸಂತ್ರಸ್ತೆ ಪುತ್ರ ನೀಡಿದ್ದ ದೂರಿನಲ್ಲಿ ಭವಾನಿಗೆ ಸಿಕ್ಕಿರುವಂತಹ ಜಾಮೀನಿದು. ಕಳೆದ 1 ತಿಂಗಳಿಂದ ಭವಾನಿ ರೇವಣ್ಣ ನಾಪತ್ತೆಯಾಗಿದೆ. ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನನ್ನ ನೀಡಿದ್ದು ಈಗ ಕೋರ್ಟ್. ತಾತ್ಕಾಲಿಕ ರಿಲೀಫ್ ಇದು. ಕಳೆದ 1 ತಿಂಗಳಿಂದ ಭವಾನಿ ರೇವಣ್ಣ ಪತ್ತೆ ಇಲ್ಲ. ನೋಟಿಸ್ ಮೇಲೆ ನೋಟಿಸ್ ಅನ್ನ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು. ಆ ಅರ್ಜಿ ವಜಾದ ನಂತರ ಭವಾನಿ ರೇವಣ್ಣ ಯಾರ ಕಣ್ಣಿಗೂ ಕಾಣಿಸಿಲ್ಲ. ವಿಚಾರಣೆಗೆ ಹಾಜರಾದ್ರೆ ಬಂಧನ ಆಗೋ ಭೀತಿಯಿಂದ ವಿಚಾರಣೆಗೆ ಹಾಜರಾಗಿರಲಿಲ್ಲ ಭವಾನಿ ರೇವಣ್ಣ, ನಾಪತ್ತೆಯಾಗಿದ್ರು. ಆದ್ರೆ ಈ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈಗ ಮಧ್ಯಂತರ ಜಾಮೀನನ್ನ ನೀಡಿದೆ ಕೋರ್ಟ್. ಹೈಕೋರ್ಟ್ ಕೊಟ್ಟಿರುವಂತ ಆದೇಶ ಇದು. ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ರು. ಹೈಕೋರ್ಟ್ ಮೊರೆ ಹೋಗಿದ್ರು. 1 ತಿಂಗಳಿಂದ ನಾಪತ್ತೆಯಾಗಿರುವ ಭವಾನಿ ರೇವಣ್ಣಗೆ ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದು, ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮಧ್ಯಾಹ್ನ 1ಕ್ಕೆ ಎಸ್ಐಟಿ ಮುಂದೆ ಭವಾನಿ ರೇವಣ್ಣ ಹಾಜರಾಗಬೇಕು. ಜೊತೆಗೆ ತನಿಖೆಗೆ ಸಹಕಾರವನ್ನ ನೀಡಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಮಧ್ಯಾಹ್ನ 1 ಗಂಟೆ ಒಳಗಡೆ ಎಸ್ಐಟಿ ಮುಂದೆ ಭವಾನಿ ರೇವಣ್ಣ ಹಾಜರಾಗಬೇಕು. ಮುಂದಿನ ಶುಕ್ರವಾರದವರೆಗೆ ಮಾತ್ರ ಜಾಮೀನನ್ನ ಮಂಜೂರು ಮಾಡಿದೆ. ಮಧ್ಯಂತರ ನಿರೀಕ್ಷಣಾ ಜಾಮೀನು ಇದು ಭವಾನಿ ರೇವಣ್ಣಗೆ ಸಿಕ್ಕಿರೋದು. ತಾತ್ಕಾಲಿಕ ರಿಲೀಫ್ ಈ ಪ್ರಕರಣದಲ್ಲಿ ಮುಂದಿನ ಶುಕ್ರವಾರದ ತನಕ ಮಾತ್ರ ಇದು ಅಪ್ಲೈ ಆಗುತ್ತೆ. ಮಧ್ಯಾಹ್ನ 1 ಗಂಟೆ ಒಳಗಡೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಭವಾನಿ ರೇವಣ್ಣ. ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗಿತ್ತು ಭವಾನಿ ರೇವಣ್ಣ. ಇದೇ ಪ್ರಕರಣದಲ್ಲಿ ಪತಿ ರೇವಣ್ಣ ಜೈಲಿಗೆ ಹೋಗಿ ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಇದೇ ಪ್ರಕರಣ ಬಹಳ ದೊಡ್ಡ ಸಂಕಷ್ಟವನ್ನ ಭವಾನಿಗೂ ಕೂಡ ತಂದಿಟ್ಟಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕಳೆದ 1 ತಿಂಗಳಿಂದ ನಾಪತ್ತೆಯಾಗಿದ್ದಂತಹ ಭವಾನಿ ರೇವಣ್ಣ ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕ ಬೆನ್ನಲ್ಲೇ ಮಧ್ಯಾಹ್ನ 1 ಗಂಟೆ ಒಳಗಡೆ ಹಾಜರಾಗಬೇಕು ಅನ್ನೋ ಸೂಚನೆ ಇರೋದ್ರಿಂದ ಹಾಜರಾಗ್ತಾರಾ? ಅಂದ್ರೆ ಭವಾನಿ ರೇವಣ್ಣಗೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಒಂದು ರಿಲೀಫ್ ಸಿಕ್ಕಿದೆ. ಯಾಕೆಂದ್ರೆ ಇಲ್ಲೊಂದ್ ಕಡೆ ಕಳೆದ ವಾರ ಸೆಷನ್ಸ್ ಕೋರ್ಟ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ ನಂತರ ಇಲ್ಲೊಂದ್ ಕಡೆ ನಾಪತ್ತೆ ಆಗಿದ್ರು. ಎಸ್ಐಟಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡಬಹುದು ಅನ್ನುವಂತ ಭಯ ಅವರಿಗೆ ಎದುರಾಗಿತ್ತು. ಅದ ಈ ಮಧ್ಯೆ ಹೈಕೋರ್ಟ್ಗೆ ಒಂದು ನಿರೀಕ್ಷಣಾ ಜಾಮೀನನ್ನ ಕೋರಿ ಒಂದು ವಿಚಾರಣೆ ಇವತ್ತು ನಡೀತು. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ಪೀಠದಲ್ಲಿ ವಿಚಾರಣೆ ನಡೀತು. ಅದೇ ಭವಾನಿ ರೇವಣ್ಣ ಪರವಾಗಿ ಸಂದೇಶ್ ಚೌಟ ಹಿರಿಯ ವಕೀಲರು ಒಂದು ಹಾಜರಾಗಿ ವಾದವನ್ನ ಮಂಡಿಸಿದ್ರು. ಈ ಪ್ರಕರಣದಲ್ಲಿ ಭವಾನಿ ಅವರ ಪಾತ್ರ ಏನು ಇಲ್ಲ, ಆದ್ರೂ ಕೂಡ ಎಸ್ಐಟಿ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮುಂದಾಗಿದೆ. ಜೊತೆಗೆ ರಾಜಕೀಯ ದುರುದ್ದೇಶ ಪ್ರಕರಣ ಆಗಿದೆ, ಸಾಕ್ಷಿಗಳಿಲ್ಲ, ಈ ರೀತಿಯಾದಂತ ವಾದವನ್ನು ಮಂಡಿಸಿದ ನಂತರ ಹೈಕೋರ್ಟ್ ಅವರಿಗೆ ಒಂದು ರಿಲೀಫ್ ಅನ್ನ ನೀಡಿರುವಂತದ್ದು. ಅಂದ್ರೆ ಮುಂದಿನ ವಿಚಾರಣೆಯವರೆಗೂ ಅವರಿಗೆ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿರುವಂತದ್ದು. ಮುಂದಿನ ಶುಕ್ರವಾರದವರೆಗೆ ಈ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನು ಅವರಿಗೆ ಅನ್ವಯ ಆಗುತ್ತೆ. ಅದರ ಜೊತೆಗೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಅವರು ಭವಾನಿ ರೇವಣ್ಣ ಅವರು ಎಸ್ಐಟಿ ಮುಂದೆ ಹಾಜರಾಗಬೇಕು, ವಿಚಾರಣೆಗೆ ಒಳಪಡಬೇಕು. ಮತ್ತೆ 5 ಗಂಟೆಯ ನಂತರ ಭವಾನಿ ಅವ್ರನ್ನ ನೀವು ಎಸ್ಐಟಿ ಕಚೇರಿಯಲ್ಲಿ ಇಟ್ಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಗಳು ಕೊಟ್ಟಿರುವಂತದ್ದು. ಮತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ತನಿಖೆ ಮಾಡೋ ಸಂದರ್ಭ ಏನೊಂದು ಘಟನೆ ನಡೆದಿದೆ ಅಂತ ಕೆಆರ್ ನಗರ ಕೂಡ ಹೋಗಬಾರ್ದು ಅನ್ನುವಂತ ಒಂದು ಕಂಡೀಷನ್ ಅನ್ನ ಹಾಕಿರುವಂತದ್ದು. ಈ ಮೂಲಕ ಎಲ್ಲ ರೇವಣ್ಣ ಅವರಿಗೆ ಅವರು ಬಂಧನ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಬಂಧನದ ಭೀತಿ ಏನೆದುರಾಗಿತ್ತು, ಆ ಒಂದು ಬಂಧನ ಭೀತಿಯಿಂದ ಈಗ ಸದ್ಯಕ್ಕೆ ರಿಲೀಫ್ ಸಿಕ್ಕಿರುವಂತದ್ದು. ಮತ್ತೆ ಈ ಪ್ರಕರಣದಲ್ಲಿ ಈಗಾಗಲೇ ಒಟ್ಟು 7 ಜನ ಆರೋಪಿಗಳು ಅರೆಸ್ಟ್ ಆಗಿರುವಂತದ್ದು. ಅರೆಸ್ಟ್ ಆಗಿ ಅದರಲ್ಲಿ ಪ್ರಮುಖವಾಗಿ ಎಚ್ ಡಿ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗಿ 10 ದಿನಗಳ ಕಾಲ ಅವರು ಜೈಲಿನಲ್ಲಿ ಇದ್ದು ಅದಾದ ನಂತರ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ. ಈ ಮಧ್ಯೆ ಇಲ್ಲೊಂದ್ ಕಡೆ ಭವಾನಿ ರೇವಣ್ಣ ಅವರ ಭಾಗಿ ಒಳಸಂಚರಲ್ಲಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ನೋಡಿ ಅಂತೇಳಿ ಮುಂದಾಗಿತ್ತು. ಈ ಮಧ್ಯೆ ಬಂಧನದ ಭೀತಿಯಿಂದ ಒಳಗಾಗಿದ್ದಂತ ಹೈಕೋರ್ಟ್ ಒಂದು
ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ. ಅದು ಮುಂದಿನ ವಿಚಾರಣೆ ಶುಕ್ರವಾರಕ್ಕೆ ಮುಂದೂಡಿಕೆ ಆಗಿದೆ. ಅಲ್ಲಿಯವರೆಗೂ ಕೂಡ ಈ ಮಧ್ಯಂತರ ನಿರೀಕ್ಷಣೆಯವರಿಗೆ ಅನ್ವಯ ಆಗುತ್ತೆ. ಶ್ವೇತಾ, ಓಕೆ, ಈಗ ಮುಂದಿನ ಶುಕ್ರವಾರದ ತನಕ ಏನು ಸಮಸ್ಯೆ ಇಲ್ಲ, ವಿಚಾರಣೆಗೆ ಹಾಜರಾದ್ರೂ ಸಹ ಬಂಧನ ಆಗುವಂತಹ ಭೀತಿ ಇಲ್ಲ. ವಾಟ್ ನೆಕ್ಸ್ಟ್ ಹಾಗಾದ್ರೆ? ಈಗ ಮುಂದಿನ ಶುಕ್ರವಾರದ ನಂತರ ಈಗ ತನಿಖೆಗೆ ಸಹಕಾರ ನೀಡ್ತಾರೋ ಇಲ್ವೋ ಗೊತ್ತಿಲ್ಲ, ವಿಚಾರಣೆಗೆ ಹಾಜರಾದ ನಂತರವೇ ಗೊತ್ತಾಗುತ್ತೆ. ಖಂಡಿತ ಶ್ವೇತಾ, ಅಂದ್ರೆ ಮುಂದಿನ ಶುಕ್ರವಾರದವರೆಗೂ ಅಂದ್ರೆ ಎಷ್ಟು ಬಾರಿ ಕರೆದು ವಿಚಾರಣೆಗೆ ಒಳಪಡಿಸಲಿಕ್ಕೆ ಸೂಚನೆ ಕೊಡ್ತಾರೆ, ಅಲ್ಲಿ ಅಷ್ಟು ಬಾರಿಯೂ ಕೂಡ ಭವಾನಿ ರೇವಣ್ಣ SIT ಅಧಿಕಾರಿಗಳ ಮುಂದೆ ಹೋಗ್ಬೇಕಾಗತ್ತೆ. SIT ಅಧಿಕಾರಿಗಳಿಗೆ ಕೇಳಿದಂತ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ಮುಂದಿನ ಶುಕ್ರವಾರದ ನಂತರ, ಅಂದ್ರೆ ಮುಂದಿನ ಶುಕ್ರವಾರ ವಿಚಾರಣೆ, ಈ ಒಂದು ಪ್ರಕರಣದ ವಿಚಾರಣೆ ಬಂದ ಸಂದರ್ಭದಲ್ಲಿ ಅವರ ವಕೀಲರು ಒಂದು ವೇಳೆ ಅಂತಿಮ ಆದೇಶ ಮುಂದಿನ ಶುಕ್ರವಾರವೇ ಬಂದಿದ್ದೆ ಅದರಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ಅಂತಿಮ ಆದೇಶವನ್ನ ಮಾಡುತ್ತೆ. ಅಥವಾ ಒಂದು ವೇಳೆ ಏನಾದ್ರೂ ಮತ್ತೆ ಮುಂದೂಡಿಕೆ ಆಗಿದ್ದೆ ಅದರಲ್ಲಿ ಅಂತ ಸಂದರ್ಭದಲ್ಲಿ ಮುಂದಿನ ವಿಚಾರಣೆವರೆಗೂ ಕೂಡ ಈ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಎಕ್ಸ್ಟೆಂಡ್ ಮಾಡಿ ಅಂತೇಳಿ ಅವರ ಪರ ವಕೀಲರು ಮನವಿ ಮಾಡುವಂತ ಸಾಧ್ಯತೆಗಳಿದೆ. ಅಂದ್ರೆ ಈ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮುಂದಿನ ಶುಕ್ರವಾರದವರೆಗೆ ಅಂತ ಹೇಳಿ ಕೋರ್ಟ್ ಹೇಳಿದ್ರು ಕೂಡ ಎಲ್ಲೊಂದ್ ಕಡೆ ಈ ಒಂದು ಅರ್ಜಿಯ ಅಂತಿಮ ಆದೇಶ ಬರುವವರೆಗೂ ಕೂಡ ಭವಾನಿ ರೇವಣ್ಣ ಅವರಿಗೆ ಒಂದು ರಿಲೀಫ್ ಸಿಗುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಭವಾನಿ ರೇವಣ್ಣ ಅವರು ಎಲ್ಲೊಂದ್ ಕಡೆ ಬಂಧನದ ಭೀತಿಯಿಂದ ಬೇರೆ. ಓಕೆ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.